ಇನ್ನು ಇದರ ರಾಸಾಯನಿಕ ಅಂಶಗಳು ಪ್ರಮುಖವಾಗಿ ಜಂತು ಹುಳುಗಳ ಇಂದ ರಕ್ಷಣೆ ಹಾಗೆ ಹೃದಯಾಘಾತದಂತಹ ಸಮಸ್ಯೆಗಳನ್ನ ತಡೆಗಟ್ಟಲು ಸೇರಿದಂತೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನ ಇವು ನೀಡುತ್ತವೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಸ್ಯ ಪ್ರಪಂಚ ಮನೆ ಅಂಗಳದಲ್ಲಿ ಬೆಳೆಯುವ ಔಷಧಿ ಸಸ್ಯಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ. ಕೇಳಿ, ಆನಂದಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿ ಸಸ್ಯ ಪ್ರಪಂಚ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಸಸ್ಯ ಪ್ರಪಂಚ ಮನೆಯಂಗಳದಲ್ಲಿ ಬೆಳೆಯುವ ಔಷಧೀಯ ಸಸ್ಯಗಳನ್ನು ಪರಿಚಯಿಸುವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಯಾವ ಸಸ್ಯವನ್ನ ಪರಿಚಯ ಮಾಡ್ತಾ ಇದ್ದೀವಿ ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರಬಹುದು. ಕೆಲವರಿಗೆ ಟೈಟಲ್ ನೋಡಿ ಗೊತ್ತಾಗಿರ್ಬೋದು. ಹೌದು ಸ್ನೇಹಿತರೆ, ಇವತ್ತು ನಾವು ಪರಿಚಯ ಮಾಡ್ಕೊಳ್ತಾ ಇರತಕ್ಕಂತಹ ಸಸ್ಯ ಬಿಲ್ವಪತ್ರೆ. ಶಿವನಿಗೆ ಪ್ರಿಯವಾದಂತಹ ಒಂದು ಸಸ್ಯ, ಹಾಗೆ ಔಷಧೀಯ ಗುಣವುಳ್ಳಂತಹ ಸಸ್ಯ. ಈ ಸಸ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ಈ ಸಂಚಿಕೆಯನ್ನ ಸಂಪೂರ್ಣವಾಗಿ ಆಲಿಸಿ. ಕೇಳುವರೆ, ನಾವು ನೋಡುವುದರಿಂದ ಮಾತ್ರ ಮಾಹಿತಿ ಸಿಗುವುದಿಲ್ಲ, ಕಿವಿಯಿಂದ ಕೇಳುವುದರಿಂದಲೂ ಮಾಹಿತಿ ಸಿಗುತ್ತದೆ. ಬನ್ನಿ, ಹಾಗಿದ್ದರೆ ಈ ವಿಶೇಷತೆ ಏನು ಅನ್ನೋದನ್ನು ತಿಳಿಯೋಣ. ಬಿಲ್ವಪತ್ರೆ ಎಂಬ ಈ ಸಸ್ಯವನ್ನು ವೈಜ್ಞಾನಿಕವಾಗಿ ಏಗಲ್ ಮಾಲೆಲೋ ಅನ್ನುವ ವೈಜ್ಞಾನಿಕ ಹೆಸರಿನಿಂದ ಗುರುತಿಸಲಾಗುತ್ತದೆ. ಈ ಸಸ್ಯವು ಪ್ರಮುಖವಾಗಿ ಭಾರತೀಯ ಸಂಸ್ಕೃತಿ, ಆಯುರ್ವೇದಿಕ್ ಪದ್ಧತಿಗಳು, ವೈದ್ಯಕೀಯ ಲೋಕ ಸೇರಿದಂತೆ ಪವಿತ್ರವಾದ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂತಹ ಸಸ್ಯವಾಗಿ ನಾವು ಬಿಲ್ವ ಪತ್ರೆಯನ್ನ ಗುರುತಿಸುತ್ತೇವೆ. ಇನ್ನು ಸಾಮಾನ್ಯವಾಗಿ ಈ ಮರವು ಪ್ರಮುಖವಾಗಿ ಉಷ್ಣ ಹಾಗೂ ಒಣ ಹವೆ ಇರತಕ್ಕಂತಹ ಎಲ್ಲ ಪರಿಸರದಲ್ಲಿಯೂ ಕೂಡ ಬೆಳೆಯಬಲ್ಲಂತಹ ವಿಶಿಷ್ಟವಾದ ಸಸ್ಯವಾಗಿ ಗುರುತಿಸುತ್ತೇವೆ. ಇನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಆಯುರ್ವೇದಿಕ್ ಪದ್ಧತಿ ಇರಬಹುದು ಮತ್ತು ಇನ್ನಿತರ ವೈದ್ಯಕೀಯ ಪದ್ಧತಿಗಳಲ್ಲಿ ಇದು ಔಷಧೀಯ ಪ್ರಯೋಜನವುಳ್ಳಂತಹ ಸಸ್ಯ ಅಂತಕ್ಕಂತಹ ಸಂಶೋಧನೆಗಳು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರತಕ್ಕಂಥದ್ದು, ಹಿಂದೆ ನಡೆದಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಉಲ್ಲೇಖಿಸಬಹುದು. 2010ರಲ್ಲಿ, 2020ರಲ್ಲಿ ಹಾಗೂ 2025ರಲ್ಲಿ ಈ ಕುರಿತಂತೆ ಸಂಶೋಧನೆಗಳು ನಡೆದಿವೆ. ಇದು ಪ್ರಮುಖವಾಗಿ ರೂಟೇಸಿಯೈ ಅನ್ನುವಂತಹ ಸಸ್ಯವರ್ಗದಿಂದ ಹುಟ್ಟಿ ಬಂದಿರತಕ್ಕಂತಹ ಸಸ್ಯವಾಗಿದೆ. ಇದರ ಬೇರು, ತೊಗಟೆ, ಬೀಜ ಎಲ್ಲವೂ ಕೂಡ ಒಂದು ಔಷಧೀಯ ಪ್ರಯೋಜನ ಇರತಕ್ಕಂತಹ ಸಸ್ಯವಾಗಿ ನಾವು ಗುರುತಿಸುತ್ತೇವೆ. ಇನ್ನು ಇದು ಕೆಲವು ಭಾಗದಲ್ಲಿ ಮುಳ್ಳನ್ನು ಹೊಂದಿದ್ದು, ಇದು ತ್ರಿಕೋನ ಆಕಾರದಲ್ಲಿ ಅಂದರೆ 3 ಎಲೆಗಳ ಆಕಾರದಲ್ಲಿ ಬೆಳೆಯುವುದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಇದು ಸಾಕಷ್ಟು ರಾಸಾಯನಿಕ ಅಂಶಗಳನ್ನು ಕೂಡ ಒಳಗೊಂಡಿರತಕ್ಕಂತಹ ಸಸ್ಯವಾಗಿದೆ. ಇದು ಪ್ರಮುಖವಾಗಿ 10 ಮೀಟರ್ ಎತ್ತರ ಬೆಳೆದು 15 ಸೆಂಟಿಮೀಟರ್ ಅಗಲ ಪ್ರಾರಂಭವಾಗುತ್ತದೆ. ಅಂದ್ರೆ 15 ಸೆಂಟಿಮೀಟರ್ನಷ್ಟು ಅಗಲದಿಂದ ಇದು ಹಬ್ಬಲು ಪ್ರಾರಂಭವಾಗುತ್ತದೆ. ಇನ್ನು ಇದರ ಹೂವುಗಳು ಹಳದಿ ಬಣ್ಣದ ಮುಸುಕಾದ ಹಸಿರು, ಹಳದಿ ಮತ್ತು ಹಸಿರು ಬಣ್ಣ ಮಿಶ್ರಿತ ಹೂವಾಗಿದೆ. ಇದು ಸುವಾಸನ ಭರಿತ ಹೂವಾಗಿ ಗುರುತಿಸಿಕೊಳ್ಳುತ್ತದೆ. ಇನ್ನು ಇದರಲ್ಲಿ ಪೇರ್ ಆಕಾರದ ಹಣ್ಣುಗಳಿದ್ದು, ಇದು ಮಾಗಿದಾಗ ಹಳದಿ ಬಣ್ಣಕ್ಕೆ ತಿರುಗುತ್ತದೆ.
ಹಸಿರು ಬಣ್ಣದಿಂದ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಇನ್ನು ಬಿಲ್ವಪತ್ರೆಯ ಹಣ್ಣುಗಳು ಬಹಳ ಪ್ರಯೋಜನಕಾರಿಯಾಗಿದೆ. ಪ್ರಮುಖವಾಗಿ ಮಾನವನ ಚಯಾಪಚಯ ಕ್ರಿಯೆಯಲ್ಲಿ ಅಂದ್ರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಯೋಜನಕಾರಿಯಾದಂತಹ ಹಣ್ಣಾಗಿ ಇದನ್ನು ಗುರುತಿಸಬಹುದು. ಇನ್ನು ಇದರ ರಾಸಾಯನಿಕ ಅಂಶಗಳು ವಿಭಿನ್ನವಾದ ಪ್ರಕಾರದಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಅವುಗಳಲ್ಲಿ ಹಲವಾರು ರಾಸಾಯನಿಕ ಅಂಶಗಳು ಪ್ರತಿಶತಗಳಲ್ಲಿ, ಉದಾಹರಣೆಗೆ 12%, 15% ಹೀಗೆ ಮುಂದುವರೆದು ತನ್ನದೇ ಆದಂತಹ ರೀತಿಯಲ್ಲಿ ವಿಶಿಷ್ಟವಾದ ಒಂದು ವ್ಯವಸ್ಥೆಯಾಗಿದೆ. ವಿಶೇಷವಾಗಿ ಸಂಶೋಧನೆಯ ಪ್ರಕಾರ ವಿಟಮಿನ್ ಬಿ ಸೇರಿದಂತೆ ಹಲವು ವಿಟಮಿನ್ ಅಂಶಗಳು ಇದರಲ್ಲಿ ಇರುವುದು ಇತ್ತೀಚೆಗೆ ಕಂಡು ಬಂದಿದೆ. ಪ್ರಮುಖವಾಗಿ ಇದರಲ್ಲಿರ್ತಕ್ಕಂತಹ ರಾಸಾಯನಿಕ ಅಂಶಗಳು ದೇಹದಲ್ಲಿ ಆಮ್ಲಜನಕ ಸರಿಯಾಗಿ ಬಳಸಲ್ಪಡಲು ಸಹಾಯ ಮಾಡುವುದರ ಜೊತೆಗೆ ದೇಹದ ಉತ್ತಮ ಆರೋಗ್ಯಕ್ಕಾಗಿ ತನ್ನದೇ ಆದ ಕೊಡುಗೆಯನ್ನು ಬಿಲ್ವಪತ್ರೆ ನೀಡುತ್ತದೆ. ಇನ್ನು ಇದು ಗ್ಲುಟಾಥಿಯಾನ್ ಅಂದರೆ ಕಣ್ಣಿನಲ್ಲಿರ್ತಕ್ಕಂತಹ ಒಂದು ಭಾಗ, ಈ ಭಾಗವನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ. ಪ್ರಮುಖವಾಗಿ ದೇಹದಲ್ಲಿರುವ ಕೊಬ್ಬಿನ ಅಂಶಗಳನ್ನು ಶಕ್ತಿಯಾಗಿ ಪರಿವರ್ತಿಸುವುದಕ್ಕೆ ಇದು ಪ್ರಮುಖ ರಾಮಬಾಣವಾಗಿದೆ. ಇನ್ನು ಕ್ಲಿನಿಕಲ್ ಪ್ರಯೋಗದ ಪ್ರಕಾರ ರಕ್ತನಾಳವನ್ನ ರಕ್ಷಣೆ ಮಾಡೋದಕ್ಕೂ ಕೂಡ ಪ್ರಮುಖ ಒಂದು ಮೈಲುಗಲ್ಲಾಗಿದೆ. ಬ್ಲಡ್ ಕ್ಲಾಟ್ ಅಂತ ಹೇಳ್ತಾರಲ್ಲ, ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ. ಇದು ಸಂಭವಿಸಿದ್ರೆ ಹೃದಯಾಘಾತದಂತಹ ಸಮಸ್ಯೆಗಳು ಹಾಗೆ ಸಾವು ಕೂಡ ಸಂಭವಿಸುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದನ್ನ ತಡೆಗಟ್ಟುವುದಕ್ಕೂ ಕೂಡ ಈ ಬಿಲ್ವಪತ್ರೆ ರಾಮಬಾಣವಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ವಿಶೇಷ ಅನ್ಸುತ್ತೆ. ಯಾಕಂದ್ರೆ ಯಾರಿಗೂ ಕೂಡ ಇಂತಹ ವಿಷಯ ಗೊತ್ತಿಲ್ಲ, ತಿಳ್ಕೊಳ್ಳೋದಕ್ಕೂ ಕೂಡ ಹೋಗಿಲ್ಲ. ಸೊ ಅದೇ ಪ್ರಕಾರವಾಗಿ ಇಂತಹ ಔಷಧಿಗಳು ತಮ್ಮದೇ ಆದಂತಹ ನೆಲೆಯಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಹಳದಿ ಬಣ್ಣದ ಅಂಶವನ್ನು ಕೂಡ ಇದು ಒಳಗೊಂಡಿರೋದ್ರಿಂದ ಇದು ಕೂಡ ಬಹಳ ಪ್ರಯೋಜನಕಾರಿ ಅಂಶ ಅಂತಾನೆ ಹೇಳ್ಬೋದು. ಹಾಗೆ ಹೃದಯದ ಬಡಿತ ಏರುಪೇರಾಗದಂತೆ ರಕ್ಷಿಸೋದಕ್ಕೆ ಹಾಗೆ ರಕ್ತದ ಸಕ್ಕರೆ ಮಟ್ಟವನ್ನ ಸಮ ಪ್ರಮಾಣದಲ್ಲಿ ಇಡೋದಕ್ಕೂ ಕೂಡ ಇದು ಪ್ರಯೋಜನಕಾರಿ. ಇನ್ನು ಇದರ ರಾಸಾಯನಿಕ ಅಂಶಗಳು ಪ್ರಮುಖವಾಗಿ ಜೇತು ಹುಳುಗಳ ಇಂದ ರಕ್ಷಣೆ ಹಾಗೆ ಹೃದಯಾಘಾತದಂತಹ ಸಮಸ್ಯೆಗಳನ್ನ ತಡೆಗಟ್ಟಲು ಸೇರಿದಂತೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನ ಇವು ನೀಡುತ್ತವೆ. ಇನ್ನು ಕೊಲೆಸ್ಟ್ರಾಲ್ ಕರಗಿಸುವಂಥದ್ದು ಹಾಗೂ ಪಿತ್ತಕೋಶದ ಕಲ್ಲುಗಳನ್ನ ಹೊರಹಾಕ್ತಕ್ಕಂತಹ ಪ್ರಯೋಜನ ಕೂಡ ಇದರಿಂದಿದೆ. ಇದಿಷ್ಟೇ ಅಲ್ಲದೆ ನೋವನ್ನು ತಡೆಗಟ್ಟುವುದು ಹಾಗೂ ಪ್ರಮುಖವಾಗಿ ರಕ್ತಸ್ರಾವದಂತಹ ಸಮಸ್ಯೆಯನ್ನ ಅಂದರೆ ಹೊಟ್ಟೆಯ ಒಳಗಡೆ ಉಂಟಾಗುವುದನ್ನ ತಪ್ಪಿಸುವುದಕ್ಕೂ ಕೂಡ ಇದು ಪ್ರಯೋಜನಕಾರಿ. ಇನ್ನು ಆಯುರ್ವೇದಿಕ ದೃಷ್ಟಿಕೋನದಲ್ಲಿ ಗಮನಿಸಿದಾಗ ಪ್ರಮುಖವಾಗಿ ಕಫ ನಿವಾರಕ ಅನ್ನುವಂತಹ ಬಿರುದಿಗೆ ಪಾತ್ರವಾಗುತ್ತದೆ. ಏಕೆಂದರೆ ಚರಕ ಸಂಹಿತೆಯಲ್ಲಿ ಕಫ ನಿವಾರಕ ಔಷಧಿಗಳಲ್ಲಿ ಹೆಚ್ಚಾಗಿ ಇದನ್ನು ಬಳಸುತ್ತಾರೆ ಎಂಬ ಉಲ್ಲೇಖ ಇರತಕ್ಕಂಥದ್ದನ್ನು ಕೂಡ ನಾವು ಚರಕ ಸಂಹಿತೆಯಲ್ಲಿ ಗಮನಿಸುತ್ತೇವೆ. ಇದು ಪ್ರಮುಖವಾಗಿ ಜಠರದ ಕ್ರಿಯೆ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಪಿತ್ತವನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಿ ಜಠರದ ಕಾರ್ಯ ಸುಗಮವಾಗುವಂತೆ ಕಾರ್ಯನಿರ್ವಹಿಸುತ್ತದೆ. ಇನ್ನು ದಶಮೂಲ ಕಷಾಯ, ದಶಮೂಲ ಔಷಧಿಗಳಲ್ಲಿ ಆಯುರ್ವೇದಿಕ್ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ವ್ಯವಸ್ಥೆ ಇದು. ಇದರಲ್ಲಿ ಇದರ ಬೇರನ್ನ ಅಂದರೆ ಬಿಲ್ವಪತ್ರೆಯ ಬೇರನ್ನ ಔಷಧಿಯಾಗಿಯೂ ಕೂಡ ಬಳಸುವುದುಂಟು. ಇನ್ನು ಪ್ರಮುಖವಾಗಿ ಬಾಣಂತಿಯರು ಹೆರಿಗೆಯ ನಂತರ ಈ ದಶಮೂಲವನ್ನ ಬಳಸುವುದರಿಂದ ಸರಿಯಾದ ಕ್ರಮದಲ್ಲಿ ಗರ್ಭಾಶಯ ಕೂಡಿಕೊಳ್ಳುವುದರ ಜೊತೆಗೆ ಸರಿಯಾಗಿ ಅದು ಕ್ರಮಬದ್ಧವಾಗಿ ಕೂಡಿಕೊಳ್ಳಲು ನೆರವಾಗುವುದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಬಿಲ್ವಪತ್ರೆಯ ಬೇರು, ಈ ಬೇರು ಪ್ರಮುಖವಾಗಿ ತ್ರಿದೋಷವನ್ನ ಸಮಾನವಾಗಿ ಕಡಿಮೆ ಮಾಡುತ್ತದೆ. ಇದಿಷ್ಟೇ ಅಲ್ಲದೆ ಜ್ವರವನ್ನು ಕಡಿಮೆ ಮಾಡುವುದು ಹಾಗೂ ವಾಂತಿಯನ್ನು ಕಡಿಮೆ ಮಾಡಲು ಕೂಡ ಇದು ಪ್ರಯೋಜನಕಾರಿ. ಇನ್ನು ಇದರ ಎಲೆ
ಪ್ರಮುಖವಾಗಿ ನೋವು ನಿವಾರಕ, ಜಠರದ ಕಾರ್ಯದ ಸುಗಮವಾದ ವ್ಯವಸ್ಥೆಯನ್ನು ರೂಪಿಸುವುದು, ಇನ್ನು ಕಫ ಕಡಿಮೆ ಮಾಡುವುದು. ನಂತರದಲ್ಲಿ ಇದರ ಕಾಯಿ ಅಂದರೆ ಹಸಿ ಕಾಯಿ ಪ್ರಮುಖವಾಗಿ ಇನ್ನು ಪಿತ್ತಕೋಶದ ಸಹಾಯ ಅಂದರೆ ಪಿತ್ತಕೋಶದಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾದರೆ ಅದನ್ನು ತಡೆಗಟ್ಟುವುದು. ಹಾಗೆ ಪ್ರಮುಖವಾಗಿ ಇದು ಉದ್ದೀಪನ ಸಮಸ್ಯೆಗಳನ್ನು ಕಡಿಮೆ ಮಾಡುವುದು, ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವುದರ ಜೊತೆಗೆ ಮಲವನ್ನು ಗಟ್ಟಿಗೊಳಿಸುತ್ತದೆ. ಇನ್ನು ಮಾಗಿದ ಹಣ್ಣು ಪ್ರಮುಖವಾಗಿ ಸಿಹಿಯಾದ ಅನುಭವವನ್ನು ನೀಡುತ್ತದೆ. ಅಷ್ಟೇ ಅಲ್ಲದೆ ವಾತ, ಪಿತ್ತ ಇಂತಹ ಸಮಸ್ಯೆಗಳನ್ನು ಹೋಗಲಾಡಿಸೋದು, ಕಫವನ್ನು ಕಡಿಮೆಗೊಳಿಸೋದಕ್ಕೆ ಕೂಡ ಇದು ನೆರವಾಗುತ್ತದೆ. ಆಯುರ್ವೇದಿಕ ವಿಷಯದ ಪ್ರಕಾರವಾಗಿ ನಾವು ಹೇಳುವುದಾದರೆ ಪ್ರಮುಖವಾಗಿ ದ್ರಾಕ್ಷಿ ಮತ್ತು ಬಿಲ್ವಪತ್ರೆಯ ಹಣ್ಣುಗಳು ಒಣಗಿದ ಮೇಲೆ ಹೆಚ್ಚು ಪ್ರಯೋಜನಕಾರಿಯಾಗುತ್ತೆ. ಯಾಕಂದರೆ ಒಣ ದ್ರಾಕ್ಷಿಯನ್ನು ನೀವು ಗಮನಿಸಬಹುದು. ಹಾಗೆ ಈ ಒಂದು ಬಿಲ್ವಪತ್ರೆನೂ ಅಷ್ಟೇ ಒಣಗಿದಾಗ ತನ್ನ ಔಷಧೀಯ ಪ್ರಕ್ರಿಯೆಯನ್ನ ಇನ್ನಷ್ಟು ಸುಗಮಗೊಳಿಸ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇದರ ಆರೋಗ್ಯ ಪ್ರಯೋಜನವನ್ನ ಪ್ರಮುಖವಾಗಿ ಗಮನಿಸಿದಾಗ ಬೇದಿ ಅಂದರೆ ಅತಿಸಾರ ಅಥವಾ ಬೇದಿ, ಅತಿಯಾಗಿ ಬೇದಿಯಾಗುವುದನ್ನು ಕೂಡ ತಡೆಗಟ್ಟುವುದಕ್ಕೆ ಇದು ಸಹಾಯ ಮಾಡುತ್ತೆ. ಇದರ ಎಲೆಯ ರಸವನ್ನ ವೈದ್ಯಕೀಯ ಸಲಹೆಯೊಂದಿಗೆ ಬಳಸಬಹುದು. ಇನ್ನು ಮೂಲವ್ಯಾಧಿ ಸಮಸ್ಯೆ ಇರ್ತಕ್ಕಂಥವರು, ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತಕ್ಕಂಥವರು ಈ ಬಿಲ್ವಪತ್ರೆಯನ್ನ ಬಳಸಬಹುದು. ಇನ್ನು ಕಿವಿಯ ತೊಂದರೆ ಇರತಕ್ಕಂಥವರು ಕೂಡ ವೈದ್ಯಕೀಯ ಸಲಹೆಯೊಂದಿಗೆ ಈ ಬಿಲ್ವಪತ್ರೆಯನ್ನು ಬಳಸಬಹುದು. ಅದಷ್ಟೇ ಅಲ್ಲದೆ ಉಸಿರಾಟದ ತೊಂದರೆ ಇರತಕ್ಕಂಥವರು ಕೂಡ ಬಿಲ್ವಪತ್ರೆಯನ್ನು ಬಳಸುವುದರ ಮೂಲಕ ಉಸಿರಾಟದ ತೊಂದರೆಯನ್ನು ಕಡಿಮೆಗೊಳಿಸಿಕೊಳ್ಳಬಹುದು. ಇನ್ನು ಪ್ರಮುಖವಾಗಿ ಶೀತ, ಕೆಮ್ಮು, ನೆಗಡಿ ಇಂತಹ ಸಮಸ್ಯೆಗಳಿರುವಾಗಲೂ ಕೂಡ ಬಿಲ್ವಪತ್ರೆಯನ್ನು ಬಳಸಬಹುದು. ಇನ್ನು ಜ್ವರ ಮತ್ತು ಗಂಟಲು ನೋವಿನ ಸಮಸ್ಯೆ ಇದ್ದಾಗಲೂ ಕೂಡ ಈ ಬಿಲ್ವಪತ್ರೆಯನ್ನು ಬಳಸಬಹುದು. ಇನ್ನು ಉರಿತೇಗು, ಜೀರ್ಣಕ್ರಿಯೆಯಲ್ಲಿ ತೊಂದರೆ ಇರುವಂತವರು ಕೂಡ ಈ ಬಿಲ್ವಪತ್ರೆಯನ್ನು ಬೇವಿನ ತೊಗಟೆಯೊಂದಿಗೆ ಹಾಲಿನಲ್ಲಿ ಬಳಸಬಹುದು. ಯಾವುದೇ ಪ್ರಯೋಗವನ್ನು ಮಾಡುವ ಮುನ್ನ ತಮ್ಮ ಕೌಟುಂಬಿಕ ವೈದ್ಯರ ಸಲಹೆಯನ್ನು ಪಡೆಯುವುದು ಬಹಳ ಸೂಕ್ತ. ಇನ್ನು ಕೆಲವರಿಗೆ ಸಾಮಾನ್ಯವಾಗಿ ಬೆವರು ವಾಸನೆಯ ಸಮಸ್ಯೆ ಇರ್ತದೆ. ಅಂಥವರು ಈ ಬಿಲ್ವ ಪತ್ರೆಯ ರಸವನ್ನು ಹಚ್ಚಿ ಅದನ್ನು ತೈಲದ ರೂಪದಲ್ಲಿ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡುವುದರಿಂದ ದುರ್ಗಂಧವನ್ನು ಕೂಡ ತಡೆಗಟ್ಟಲು ಸಾಧ್ಯವಾಗುತ್ತದೆ. ಇನ್ನು ತಲೆಯಲ್ಲಿ ಉಂಟಾಗ್ತಕ್ಕಂಥ ಒಟ್ಟು, ಹಾಗೆ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಉಂಟಾಗುವ ಕುರು ಅಥವಾ ಕುರ, ಈ ಸಮಸ್ಯೆಯನ್ನು ಹೋಗಲಾಡಿಸಲು ಕೂಡ ಬಿಲ್ವಪತ್ರೆ ಬಹಳ ಪ್ರಯೋಜನಕಾರಿ. ಇನ್ನು ಬಿಲ್ವಪತ್ರೆಯು ಸ್ತ್ರೀಯರ ಜನನಾಂಗದ ಒಂದು ಸಮಸ್ಯೆಗಳನ್ನ ತಡೆಗಟ್ಟುವುದಕ್ಕೆ ಇದು ಪ್ರಯೋಜನಕಾರಿಯಾಗುತ್ತೆ. ಮುಟ್ಟಿನ ಸಂದರ್ಭದಲ್ಲಿ ಇದನ್ನು ಬಳಸುವುದರಿಂದ ಬಹಳ ಪ್ರಯೋಜನಕಾರಿ ಅಂತಕ್ಕಂಥದ್ದು ಸಂಶೋಧನೆಯಿಂದ ತಿಳಿದು ಬಂದಂತಹ ವಿಷಯ. ಕೇಳುಗರೆ, ಯಾರು ಕೂಡ ಅನ್ಯತಾ ಭಾವಿಸಬಾರದೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಇನ್ನು ಪ್ರಮುಖವಾಗಿ ಗರ್ಭಿಣಿಯರಲ್ಲಿ ಕಂಡುಬರುವ ಮುಂಜಾನೆ ವಾಕರಿಕೆ ಅಂತಕ್ಕಂಥದ್ದೇನಿದೆ, ಇದನ್ನ ತಡೆಗಟ್ಟುವುದಕ್ಕೂ ಕೂಡ ಈ ಬಿಲ್ವಪತ್ರೆ ಪ್ರಯೋಜನಕಾರಿ. ಇನ್ನು ಧಾರ್ಮಿಕವಾಗಿ ಪ್ರಮುಖವಾಗಿ ಸಂತಾನೋತ್ಪತ್ತಿ ಇಲ್ಲದೆ ಇರ್ತಕ್ಕಂಥವರು, ಅಂದರೆ ಮಕ್ಕಳಿಲ್ಲದೆ ಇರ್ತಕ್ಕಂಥವರು ಸುಮಾರು 48 ದಿನಗಳ ಕಾಲ ಬಿಲ್ವಪತ್ರೆಯ ಮರವನ್ನು ಪೂಜಿಸುವುದರ ಮೂಲಕ ಮಕ್ಕಳನ್ನು ಪಡೆಯಬಹುದು ಎಂಬ ನಂಬಿಕೆ ಇರತಕ್ಕಂಥದ್ದನ್ನ ಧರ್ಮ ಗ್ರಂಥಗಳಲ್ಲಿ ಪ್ರಮುಖವಾಗಿ ಕಾಣುತ್ತೇವೆ. ಇನ್ನು ಬಿಲ್ವಪತ್ರೆ ಅಂತಕ್ಕಂಥ ಈ ಸಸ್ಯವನ್ನು ವಿವಿಧ ಔಷಧೀಯ ಪ್ರಯೋಜನವಾಗಿ ಬಳಸಬಹುದು. ಯಾವುದೇ ಔಷಧಿಯನ್ನ ಬಳಸ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಕೌಟುಂಬಿಕ ವೈದ್ಯರ ಸಲಹೆಯನ್ನ ಪಡ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದರೆ ಯಾವುದೇ ಒಂದು ಔಷಧೀಯ ಗಿಡಗಳನ್ನು ಬಳಸೋದು ಅಥವಾ ಗಿಡಮೂಲಿಕೆಯನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಅರಿವಿರ್ತಕ್ಕಂಥವರಿಂದ ಮಾಹಿತಿಯನ್ನು ಕೇಳಿ ತಿಳಿದು ಬಳಸೋದು ಬಹಳ ಸೂಕ್ತವಾದ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಬಿಲ್ವಪತ್ರೆಯನ್ನು ಬೆಳೀತಕ್ಕಂಥವರು
ಪ್ರಮುಖವಾಗಿ ಇದರ ರೆಂಬೆಯಿಂದಲೂ ಕೂಡ ಇದನ್ನ ಬೆಳೆಸಬಹುದು. ಆರೋಗ್ಯಕರ 2-3 ಮುಗ್ಗು ಇರ್ತಕ್ಕಂತಹ ಈ ಬಿಲ್ವ ಪತ್ರೆಯನ್ನ ತೆಗೆದುಕೊಂಡು ಇದನ್ನು ಗೃಹ ಉಪಯೋಗಕ್ಕಾಗಿ ನೀವು ನೀಡಬಹುದು. ಇನ್ನು ಸಾವಯವ ಗೊಬ್ಬರವನ್ನು ಬಳಸಿ ಮಣ್ಣನ್ನು ಕುಂಡದಲ್ಲಿ ತುಂಬಿ ಮಧ್ಯಭಾಗದಲ್ಲಿ ಒಂದು ರಂಧ್ರವನ್ನು ಮಾಡುವುದರ ಮೂಲಕ ಈ ಗಿಡವನ್ನು ಅದರಲ್ಲಿ ಇರಿಸಬೇಕು. ಇನ್ನು ತೇವಾಂಶ ಇರುವಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯ. ಮುಂದಿನ 3-4 ವಾರಗಳಲ್ಲಿ ಬೇರು ಬೆಳವಣಿಗೆಯಾಗುವುದನ್ನು ನೀವು ಗಮನಿಸುತ್ತೀರಿ. ಇನ್ನು ಕುಂಡಕ್ಕಿಂತ ಉದ್ದವಾಗಿ ಇದು ಬೆಳೆದಾಗ ಮರುನಾಟಿ ಮಾಡಬೇಕಾಗುತ್ತೆ. ತಡಸಂಜೆಯಲ್ಲಿ ಮರುನಾಟಿಯನ್ನು ಮಾಡಬಹುದು. ಮತ್ತೆ 1-3 ದಿನಗಳ ಕಾಲ ಇದು ನೆರಳು ಬೀಳುವಂತೆ ನೋಡಿಕೊಳ್ಳೋದು ಕೂಡ ಬಹಳ ಮುಖ್ಯವಾದ ಅಂಶ ಅಂತಲೇ ಹೇಳ್ಬೋದು. ನೆರಳು ಬೀಳುವಂತೆ ನೋಡಿಕೊಂಡು ನಂತರದಲ್ಲಿ 3 ದಿನದ ನಂತರ ಪೂರ್ಣ ಸೂರ್ಯದ ಬೆಳಕು ಬೀಳುವಂತೆ ನೋಡಿಕೊಳ್ಳಬೇಕು. ಇನ್ನು ಪ್ರಮುಖವಾಗಿ ನೀರು ಹಾಯಿಸುವಾಗ ನೇರವಾಗಿ ಹೂವು ಮತ್ತು ಕಾಯಿಯ ಮೇಲೆ ನೀರು ಬೀಳದಂತೆ ನೋಡಿಕೊಳ್ಳುವುದು ಕೂಡ ಬಹಳ ಮುಖ್ಯ. ಇದು ಶಿಲೀಂಧ್ರಿಯ ಅಂತಹ ಸೋಂಕಿಗೆ ಕಾರಣವಾಗಬಹುದು. ಇನ್ನು ಇದಕ್ಕೆ ಪ್ರಮುಖವಾಗಿ ರಾಸಾಯನಿಕ ಅಂಶವನ್ನು ಬಳಸುವಂತಿಲ್ಲ. ರಾಸಾಯನಿಕ ಮುಕ್ತವಾದ ಸಾವಯವ ಗೊಬ್ಬರವನ್ನು ಬಳಸಬೇಕಾಗುತ್ತೆ ಸ್ನೇಹಿತರೆ. ಸಾವಯವ ಗೊಬ್ಬರವನ್ನು ಬಳಸಿದರೆ ಹೆಚ್ಚು ಪ್ರಯೋಜನಕಾರಿಯಾದಂತಹ ಔಷಧೀಯ ಗುಣವನ್ನು ಇದು ನೀಡುತ್ತೆ. ಇನ್ನು ಧಾರ್ಮಿಕವಾಗಿ ಬಹಳ ಪೂಜನೀಯ ಸ್ಥಾನ ಇರತಕ್ಕಂಥದ್ದನ್ನು ಗಮನಿಸ್ತೇವೆ. ಪ್ರಮುಖವಾಗಿ ಹಿಂದೂ ಧರ್ಮದ ಸ್ಕಂದ ಪುರಾಣ ಹಾಗೂ ಶಿವಪುರಾಣದಲ್ಲಿ ಇದರ ಬಗ್ಗೆ ವಿಸ್ತಾರವಾದ ಮಾಹಿತಿ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಶಿವನ ಒಂದು ಅಂಶವಾಗಿ ಹಾಗೆ ಶಿವನಿಗೆ ಪ್ರಿಯವಾದಂತಹ ಒಂದು ವಸ್ತುವಾಗಿ ಈ ಬಿಲ್ವ ಪತ್ರೆಯನ್ನ ನಾವು ಗಮನಿಸುತ್ತೇವೆ. ಇನ್ನು ಶಿವಪುರಾಣದಲ್ಲಿ ಬರುವ ಒಂದು ಕಥೆಯ ಪ್ರಕಾರ ಬೇಡ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಆಗಿನ ಕಾಲದಲ್ಲಿ ಈ ಇಬ್ಬರಿಗೂ ಕೂಡ ಜಗಳ ಉಂಟಾಗುತ್ತೆ. ಆ ಜಗಳ ಉಂಟಾದಂತಹ ಸಂದರ್ಭದಲ್ಲಿ ಇಬ್ಬರು ಬಿಲ್ವ ಪತ್ರೆಯನ್ನ ಎಸೆತಾರೆ. ಆ ಬಿಲ್ವ ಪತ್ರೆ ಎಸೆದ ಬಿಲ್ವ ಪತ್ರೆ ಹೋಗಿ ಶಿವಲಿಂಗದ ಮೇಲೆ ಬಿದ್ದ ಪರಿಣಾಮದಿಂದಾಗಿ ಇವರಿಗೆ ಕೈಲಾಸ ಪ್ರಾಪ್ತಿಯಾಯಿತು ಅಂತಕ್ಕಂತಹ ಒಂದು ನಂಬಿಕೆ ಇರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಆಯುರ್ವೇದಿಕ ಪ್ರಕಾರ 2 ತರಂಗಗಳನ್ನ ಗಮನಿಸ್ತೇವೆ, ಅಹತ ಮತ್ತು ನಾದ ಅಂತಕ್ಕಂಥದ್ದು. ಈ 2 ತರಂಗಗಳು ಕೂಡ ಶಿವನ ಆರಾಧನೆಯಲ್ಲಿ ಬಹಳ ಪ್ರಯೋಜನಕಾರಿ. ಯಾಕಂದ್ರೆ ಶಿವನಿಗೆ ಪ್ರಿಯವಾದಂತಹ ಈ ಒಂದು ಔಷಧೀಯ ಸಸ್ಯ ತನ್ನದೇ ಆದಂತಹ ನೆಲೆಯಲ್ಲಿ ಇಡೀ ಪುರಾಣದಲ್ಲಿ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಈ ಆಯುರ್ವೇದಿಕ್ ಸಸ್ಯ ಅಂದ್ರೆ ಬಿಲ್ವ ಪತ್ರೆ ತನ್ನದೇ ಆದಂತಹ ವಿವಿಧ ಔಷಧೀಯ ಗುಣವನ್ನು ಹೊಂದಿದೆ. ಈ ಔಷಧೀಯ ಗುಣವನ್ನು ಹೊಂದಿರತಕ್ಕಂತಹ ಸಸ್ಯ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗದೆ ಇಡೀ ಮನುಕುಲಕ್ಕೆ ಒಂದು ಔಷಧೀಯ ವ್ಯವಸ್ಥೆಯಾಗಿದೆ. ಯಾವುದೇ ಔಷಧಿಯನ್ನು ಪ್ರಯೋಗಿಸುವ ಮುನ್ನ ತಮ್ಮ ಆರೋಗ್ಯ ಸ್ಥಿತಿಯನ್ನ ಗಮನಿಸಿಕೊಳ್ಳುವುದು ಬಹಳ ಮುಖ್ಯ. ಯಾವುದೇ ಒಬ್ಬ ವ್ಯಕ್ತಿಯು ತನಗೆ ಇರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ವೈದ್ಯರಿಂದ ಸಲಹೆಯನ್ನು ಪಡೆದುಕೊಂಡು ಬಳಸಿದಾಗ ಉತ್ತಮವಾದ ಆರೋಗ್ಯ ನಿಮ್ಮದಾಗುತ್ತೆ. ಇದುವರೆಗೂ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳಿಸ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಜೈ ಹಿಂದ್, ಒಳ್ಳೆಯದಾಗಲಿ.